ನನ್ನ ಮೊದಲ ಪ್ರಶ್ನೆ, ಸೋಫಾದಲ್ಲಿ ಈ ಶೋ ಆದಾಗಿಂದ ನೋಡ್ತಾ ಇದ್ದೀನಿ, ಯಾಕೆ ಕೂರಲ್ಲ? ನಂಗೆ ಕೂರಕ್ ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮಾ? ಬಾಳು ಅಣ್ಣನ ಪಕ್ಕ ಕೂರಕ್ಕಾಗತ್ತೆ, ಕೋಟೆ ಅಣ್ಣನ ಪಕ್ಕ ಕೂರಕ್ಕಾಗತ್ತೆ, ಸುಹಾಸ್ ಪಕ್ಕ ಕೂರಕ್ಕಾಗತ್ತೆ, ಅಭಿ ಪಕ್ಕ ಕೂರಕ್ಕಾಗತ್ತೆ. ಇವತ್ತು ನನ್ ಪಕ್ಕ ಕೂರಕ್ಕಾಗಲ್ಲ. ಇಲ್ಲ, ಆಕ್ಚುಲಿ ಇವತ್ತು ಅವ್ರ ಪಕ್ಕ ಯಾಕೆ ಕೂತೆ ಅಂತಂದ್ರೆ ಅವ್ರ ಜೀವನ 5 ವರ್ಷ ಮದುವೆ ಆಗವ್ರೆ, ಅವ್ರು 30 ವರ್ಷ ಮದುವೆ ಆಗವ್ರೆ, ಅವ್ರೊಂದು 8 ವರ್ಷ 2 ಮಗು ಆಗಿದೆ. ಅದೆಲ್ಲ ಹೆಂಗೆ ಯಾವ ತರ ಜೀವನ ತಿಳ್ಕೊಳಕ್ಕೆ ಒಬ್ಬ ಗುರುಗಳು ಬೇಕಿತ್ತು. ಅದಕ್ಕೆ ಗುರು ಸ್ಥಾನದಲ್ಲಿ ಕೂರಿಸ್ಕೊಂಡು ಅವ್ರನ್ನೆಲ್ಲ ಕೇಳ್ಕೊತಾ ಇದ್ದೆ. ಕೊಟ್ಟಿರೋದು ಕಪ್ಪಿ ತರ ಲೂಸ್ ತರ ಎಲ್ಲ ಆನ್ಸರ್ ಕೊಡಕ್ ಬಾ. ಇಲ್ಲಿ ಲೈಟ್ ಅಲ್ಲಿ ಇರು, ಲೈಟ್ ಅಲ್ಲಿ ಇರು ಅಂದಣ. ಲೈಟ್ ಅಲ್ಲಿ ಇರು, ಕಾಣಿಸ್ಬೇಕಲ್ಲ. ಬಾ ಹತ್ರ ಬಾ. ಸರಿ ಆಯ್ತು, ತಪ್ಪಾಯ್ತು. ಇನ್ನೊಂದ್ಸತಿ ಕೂತು ಸಾರಿ ಮನೇಲಿ ಮಾಡ್ತೀರ ಮಾಡಿ. ಕೂತ್ಕೋ. ಇದೇನ್ ನನ್ ಬರ್ದಿರೋದು ಕಂಪ್ಲೇಂಟ್ ಹೇಳಕ್ ಹೋಗ್ತಾ ಇಲ್ಲ, ಅದನ್ನು ಬರ್ಕಬತ್ತಿಯಲ್ಲ. ಮನುಷ್ಯನ್ಗೆ ಕೋಪ ಬರೋದು ಸಹಜ, ಸರಿನಾ? ಆದ್ರೆ ಕಾರಣ ಇಲ್ಲದೆ ಕೋಪ ಮಾಡ್ಕತಿಯಲ್ಲ, ಯಾಕೆ? ಮನುಷ್ಯನ್ಗೆ ಕೋಪ ಬರೋದು ಸಹಜ. ಕೋಪ ಬರ್ಸೋರ್ಗೆ ಯಂತ್ರ ಹೊಡಿಬೇಕು. ಅಲ್ಲ, ಯಾವ್ದಾದ್ರು ಒಂದ್ ಕಾರಣ ಇರುತ್ತೆ. ಸುಮ್ನೆ ಏನಾದ್ರು ಅವಳದು ಒಂದ್ ಸೀರೆ ಸಿಗ್ಲಿಲ್ಲ ಅಂದ್ರೆ ನಾನೇನಾರ ಮಾಡ್ಲಿ? ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾ ಏನ್ ಪಕ್ಕದ ಮನೆಯೊಳಗೆ ತಗೊಂಡ್ ಕೊಟ್ಟಿರಂಗೆ ಬೋಯ್ತ ಮುಗಿಯೋದು. ಆಮೇಲೆ ಆಯ್ತು ಸರಿ, ನಿನಗ್ ಕೋಪ ಬರುತ್ತೆ, ನನಗ್ ಬೊಯ್ಯಿ. ನಮ್ಮ ಮನೆಯವ್ರಿಗೆಲ್ಲ ಯಾಕೆ ಬೈತೀಯ? ಆಯ್ತು, ಅದು ಬೇಡ. ಅನ್ನ ಸೀದೋದ್ರೆ ಯಾರು ತಪ್ಪು? ಅಡಿಗೆ ಮಾಡಿದಳು ತಪ್ಪು. ನಾನೇನ ಮಾಡಿದೆ? ಅನ್ನ ಸೀದೋಗೈತಲ್ಲಿ ಅಂತ ಬೈದ್ರೆ ನಾನೇನು ಅನ್ನಕ್ಕೆ ಅನ್ನ ಸೀದೋಗ್ಬೇಡ ಕಣಪ್ಪ, ನೀನು ನಮ್ಮ ಮನೇಲಿ ನಾನು ಹೆಂಡ್ತಿ ಬೈತಾಳೆ ಅಂತ ಹೇಳಕ್ಕಾಯ್ತದ? ಬೆಳಿಗ್ಗೆ ಇವಳು ಎದ್ದೇಳೋದು ಈಗ ಶೂಟಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ 10 ಗಂಟೆ ಆಗೋಗುತ್ತೆ ಎದ್ದೇಳೋದು. ಅಣ್ಣ ಗಂಡ ಅದೊಂದು, ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಮ್ದೊಂದು ನೊಂದ ಸಂಘ ಇದೆ, ಎಲ್ಲ ಗಂಡ ಇಕ್ಲು ಸೇರ್ಕೊಂಡು ಸೆಡ್ಲ್ ಬ್ಯಾಡ್ಮಿಂಟನ್ ಆಡ್ತೀವಿ. ಅಲ್ಲಿಗೆ ಹೋಗಿದ್ದು ಬರೋವತ್ತಲ್ಲಿ 9 ಗಂಟೆ ಆಗ್ಬಿಟ್ಟಿದೆಯಲ್ಲ, ತಡಿ ಏನ್ ತಿಂತಾಳೋ ಏನೋ ಅಂತ ಪ್ರೀತಿಯಿಂದ ಫೋನ್ ಮಾಡ್ಬಿಟ್ಟು ಏನಾದ್ರೂ ತಿಂಡಿ ತಗೊಂಬರಲ್ಲ. ತಪ್ಪ ಇಲ್ಲ, ತಪ್ಪ ಇಲ್ಲ. ಯಾವ ನಾಯಿಗ್ ಬೇಕು ನಿನ್ ತಿಂಡಿ? ಏನ್ ಮಾಡಲ್ವ ಇಲ್ಲಿ ನಾನು? 6 ತಿಂಗಳು ಬರುತ್ತೆ ಗ್ಯಾಸು, ಇವಳು ಏನೋ ತಿಂಡಿ ಮಾಡ್ತಾವಳೆ, ಅದಕ್ಕೂ ಬೈತಾಳೆ. ಯಾಕೆ, ಏನಾಗಿದೆ ನಿಂಗೆ? ಚಿಕ್ಕ ವಯಸ್ಸಲ್ಲಿ ಏನಾದ್ರು ಬಿದ್ಗಿದ್ದು ತಲೆ ಹತ್ರ ಏಟ್ಗಿಡ್ಕೊಂಡು? ನಮ್ಮನೇಲಿ ಒಂದ್ ರಿಕ್ವೆಸ್ಟ್. ಏನು? ಒಂದ್ 4 ಪಾತ್ರೆ ಸಾಮಾನಿದೆ, ಅದನ್ನ ಉಳಿಸ್ಕೊಡು ಅಂತ ಕೇಳಕ್ ಇಷ್ಟಪಡ್ತೀನಿ. ಮಿಕ್ಕಿದೆಲ್ಲ ಕೋಪ ಬಂದು ಒಡ್ದಾಕಿ, ಚಚ್ಚಾಕಿ, ಮುರ್ದಾಕಿ, ಕಿತ್ತಾಕಿ, ಅರ್ಧಾಕಿ ಎಲ್ಲ ನೀನೇ ಮಾಡಿದ್ಯಾ. ಏನ್ ಗೊತ್ತಾ ಮೇಡಮ್, ಒಬ್ಬ ಮನುಷ್ಯನ್ಗೆ ಕೋಪ ಬಂದಾಗ ಅದನ್ನ ಆಚೆ ಹಾಕ್ಬಿಡ್ಬೇಕು. ಇವಳು ಬೊಯ್ದು ಆಚೆ ಹಾಕ್ತಾಳೆ. ಹೆಂಗೆ ಕೆಟ್ಟದಾಗೋದು ಹೆಂಗೋ ಪಾಪ ಬೈಕಳ್ಳಿ, ಅವಳು ಕಲ್ತಂಗ್ ಬೈತಾಳೆ, ಬೊಯ್ದು ಆಚೆ ಹಾಕ್ತಾಳೆ. ಬಟ್ ನಾನು ಅಂತವನಲ್ಲ, ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ಕೆಟ್ಟ ಮಾತು ಬರಲ್ಲ. ಇನ್ನೇನಾದ್ರೂ ಈ ತರ ಹಿಂಗ್ ತಕೊಂಡು ಹಿಂಗ್ ಹೊಡೆದ್ರೆ ಅವ್ರ ಅಪ್ಪ ಬರ್ತಾರೆ, ಆಮೇಲೆ ಮಹಿಳಾ ಸಂಘದವ್ರು ಬರ್ತಾರೆ. ಅವರೆಲ್ಲ ಬಂದ್ಬಿಟ್ಟು ಹೆಂಡತಿಗೆ ಹೊಡೆದ ಜಗ್ಗಪ್ಪ ಏನ್ ಮಾಡ್ದ ಗೊತ್ತಾ? ಮಹಿಳೆ ದೌರ್ಜನ್ಯ, ಇವ್ನಿಗೆ ಆಕ್ರಿ ಕೇಸು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕಂಬಿ ಎಣಸೋ ಬದ್ಲು ನಮ್ ಪಾತ್ರೆ ಎಣಿಸ್ತಾ ಕುತ್ಕೋತೀನಿ. ಅದು ತಪ್ಪ? ಬಾಯಲ್ಲಿ ಏನ್ ಹೇಳ ಉಗ್ರಿದ್ಯಾ? ಇದೆ ಕೇರಿ ನಿಜ ಉರಿತಾ ಇದೆ ನನ್ನ ಮಗನೇ. ಸರಿ, ನೆಕ್ಸ್ಟ್ ನಿನಗೆ ನನಗೆ ಅಕ್ಕ ಪಕ್ಕದ ಮನೆಯವ್ರದಿರ್ಲಿ, ಮದ್ವೆ ದಿನ ಮಾತ್ರ ನಿಂಗೆ ನೆನ್ಪಿರಲ್ಲ, ಬರ್ಡೇ ದಿನ ಮಾತ್ರ ನೆನ್ಪಿರಲ್ಲ, ಮನೇಲಿರೋರು ಯಾರಿಗೂ ವಿಶ್ ಮಾಡಲ್ಲ, ಒಂದ್ ಸ್ಟೇಟಸ್ ಹಾಕಲ್ಲ. ಏನಕ್ಕೆ ಇಟ್ಕೊಂಡಿದ್ಯಾ ಅಂತ ಗೊತ್ತಿಲ್ಲ, ಆನ್ಸರ್ ಮಾಡು. ನಾನು ಸಾಫ್ಟ್ವೇರ್ ಅಲ್ಲ, ಹಾರ್ಡ್ವೇರ್. ನನಗೆ ಮೊಬೈಲು ಅಂದ್ರೆ ಅಲರ್ಜಿ ಸರ್, ನನ್ಗೆ ಆಗಲ್ಲ ಸರ್. ನಂಗದು ಸರ್, ಎಲೆಕ್ಷನ್ ಆದ್ಮೇಲೆ ಯಾರು ಕ್ಯಾನ್ವಾಸ್ ಮಾಡ್ತಾರ? ಇಲ್ಲ. ಮದುವೆ ಆದ್ಮೇಲೆ ಅವನಾರ ಮದುವೆ ದಿನ ನೆನ್ಪಟ್ಕತಾನ? ಸರ್, ಒಂದು ಆಲ್ಬಮ್ ಮಾಡಿಸ್ಕೊಂಡವ್ಳೆ, ಒಂದು ಪೆನ್ ಡ್ರೈವ್ ಅಲ್ಲಿ ಮಾಡಿಸ್ಕೊಂಡವ್ರೆ ಮದುವೆ ಆಗಿರೋದ್ನ ದಿನ. ಸರ್ ಅದನ್ನ ಹಾಕೋದು ನೋಡು, ನಾನು ಎಷ್ಟು ನಗ್ತಾ ಇದ್ದೀನಿ, ನೀನ್ ನಗ್ತಾನೆ ಇಲ್ಲ. ಅದಕ್ಕೂ ಬೈತಾಳೆ. ಅದು ಅವತ್ತು ಮದುವೆದು ಟೆನ್ಷನ್ ಇತ್ತು, ನಮ್ಮ ಅಪ್ಪನಿಗಿತ್ತು, ನಿನಗೇನೋ ಇತ್ತು. ಆ ಮದುವೆ ನೆನ್ಸ್ಕೊಳ್ಳೋದೇ ಬೇಡ ಅನ್ಸ್ಬಿಟ್ಟೈತೆ, ದಿನ ಏನ್ ನೆನ್ಸ್ಕೊಳ್ಳೆ? ತಪ್ಪಾಯ್ತು, ಇನ್ಮೇಲೆ ನಿನ್ ನಂಬರ್ ನೆನ್ಪಿಟ್ಕೊತೀನಿ. ನಂಬರ್ ಎಲ್ಲ ನಂಬರ್ ಅಲ್ಲ, ಮದ್ವೆ ಆಗಿದ್ದ ದಿನ, ನನ್ನ ಬರ್ಡೇ, ನಿನ್ ತಂಗಿ ಬರ್ಡೇ, ನಿನ್ ತಮ್ಮನ ಬರ್ಡೇ, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಬರ್ಡೇ, ಎಲ್ರಿಗೂ ನಾನೇ ನೆನ್ಪಿಟ್ಕೊಂಡು ಸಾಯ್ತಾ ಇದ್ದೀನಿ. ನಿನ್ ತಾಕತ್ತಿದ್ರೆ ಸೈಡಿಗೆ ಬಂದುಡಿ, ಇಲ್ಲೆಲ್ಲ ಬೇಡ. ಇಲ್ಲ, ನಂಗೆ ತಾಕತ್ತಿಲ್ಲ, ನಾನು ಇಲ್ಲೇ ನಮ್ಮ ಅಮ್ಮನೇ ನಮ್ಮ ಅಪ್ಪನ ರೋಡಲ್ಲಿ ಹೊಟ್ಟಿಲ್ಲ, ಸೈಡಿಗೆ ಕರ್ಕೊಂಡು ಹೊಡಿತಾರೆ.
ನೀನ್ ಹಂಗೆಲ್ಲ ಹೊಡಿಬೇಡ, ನಂಗೆ ಫಸ್ಟ್ ರೇಟ್ ಆಗ್ಬಿಡುತ್ತೆ, ನಂಗೆ ಕೋಪ ಮನ್ಸೋ ಮೊದ್ಲ ನಾನು ಸರಿ ಇಲ್ಲ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾಕೆ ನಂಗೆ ಡ್ರೈವಿಂಗ್ ಮಾಡಕ್ ಬಿಡಲ್ಲ? ಅತ್ತಾಗ ನೋಡು, ಅಲ್ಲಿ ನೋಡು, ಇಂಡಿಕೇಟರ್ ಹಾಕು, ಅಲ್ಲಿ ಯಾರೋ ಗೊತ್ತಾಗ ನೋಡು. ನಾನು ಟೆನ್ಷನ್ ಅಲ್ಲಿ ಗಾಡಿ ಓಡಿಸ್ತಾ ಇರ್ತೀನಿ. ಇನ್ನೊಂದು, ಇವಳು ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದೆ ನಾನು, ಇವಳು ಈಗ ನನಗೆ ಹೇಳ್ಕೊಡ್ತಾವಳೆ. ಮೇಡಮ್, ಎಲ್ಲ ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾರೆ, ಓಕೆನಾ? ಮನೆ ಕೆಲಸ ಮಾಡಿದ್ಮೇಲೆ ಇವಳು ನಮ್ಮನೆ ಕೆಲಸ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ನಾನು ಹೋಗಿ ಸಪೋರ್ಟ್ ಮಾಡ್ತೀನಿ, ಕಸ ಗುಡಿಸಂದ್ರು ಗುಡಿಸ್ತೀನಿ, ಪಾತ್ರೆ ತೊಳಿ ಅಂದ್ರೆ ತೊಳಿತೀನಿ. ನಮ್ಮನೆ ಇವಾಗ ನಮ್ಮ ಮನೆ ಮುಂದೆ ಇರೋ ಗಿಡಕ್ಕೆಲ್ಲ ನೀರ್ ಹಾಕಿ ಕ್ಲೀನ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಪಕ್ಕದ ಮನೆಯವ್ರ ಮನೇದು ಯಾಕೆ ಮೇಡಮ್ ಮಾಡ್ಬೇಕು? ಯಾರೋ ನನ್ನ ಫ್ರೆಂಡು ಫ್ಲಾಟ್ ತಗೊಂಡವನಂತೆ, 12 ಗಂಟೆ ರಾತ್ರಿ ಇಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಬಾತ್ರೂಮ್ ಎಲ್ಲ ತೊಳೆದ್ಬಿಟ್ಟು ಬಂದವಳೆ. ಏನಕ್ಕಮ್ಮ ಅಂದ್ರೆ ಅವ್ನ ಮನೆ ತಗೊಂಡಿದ್ದಾನಲ್ಲ, ಅವ್ನ ಮನೆ ಕ್ಲೀನ್ ಆಗಿರ್ಲಿ ಅಂತ ಮಾಡ್ಬಿಟ್ಟು ಬಂದೆ ಅಂತ. ಅವ್ರ ಮನೆ ಅವ್ರು ಮಾಡ್ಕತ್ತಾರೆ. ಆಮೇಲೆ ನನಗೆ ಫೋನ್ ಮಾಡ್ಬಿಟ್ಟು 12 ಗಂಟೆಲಿ ಪೆನೈಲ್ ತಗೊಂಬ, ನಮ್ಮ ಮನೇಲಿ ಐತಲ್ಲ ಅದು ಅಂಗಡಿ ತೆಗ್ದಿಲ್ಲ, ಅವ್ರ ಮನೆ ತೊಳಿಬೇಕು ಅಂತ. ನಮ್ಮಮ್ಮ ಮನೆಗ್ ಬಂದವ್ರೆ, ನಿನ್ ಹೆಂಡತಿಗೆ ಮುಚ್ಚಿಗಿಚ್ಚಲ, ಪಕ್ಕದ ಮನೆಯವ್ರನ್ನೆಲ್ಲ ಯಾಕೆ ತೊಳಿತೋಳು ಹೋಗಿ. ಅಲ್ಲ, ಅಲ್ಲಿ ಓಡ್ಸಕ್ ಕರೆದ್ರೆ ನಾನು ಅದ್ರಲ್ಲಿ ಇದೀನಿ. ಹಾ. ಆದ್ರೆ ಇದೇನಿದು? ಯಾರ ಮನೆಗೋ ಪೆನೈಲ್? ಯಾಕೆ ಹೇಳ್ಬಿಟ್ಟು ನೋಡಿ ನನ್ ಮಗನೇ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಕುತ್ಕೊಂಡು ಮಾತಾಡು. ಇಬ್ಬರಿಗೂ ಸಮಾನತೆ ಅಂದ್ರೆ ಇಬ್ಬರಲ್ಲಿ ಎಲ್ಲ ಏಟು ಅವಳೆ ಹೊಡಿತಾವಳೆ. ಅಲ್ಲ, ಇದೇನದು ಪೆನೈಲ್? ಏನ್ ಕತೆ? ಮ್ಯಾಮ್ ಅದು ಕ್ಲೋಸ್ ಫ್ರೆಂಡ್ ಮ್ಯಾಮ್, ಪಾಪ ಅವ್ರ ಮನೆ ಕ್ಲೋಸ್ ಫ್ರೆಂಡ್ ಮನೆಗೆ ಅವ್ನು ಯಾಕೆ ಪೆನೈಲ್ ತಗೊಂಡು ಹೋಗ್ಬೇಕು? ನಾನ್ ಗಂಡ ಅನ್ಸ್ಕೊಂಡಿರೋದು ಏನಕ್ಕೆ ತಂದ್ಕೊಡ್ಬೇಕು? ಪೆನೈಲ್ ತಗೊಂಡು ಹೋಗ್ಬೇಕು, ಅದನ್ನ ಕುಡ್ದು ಸಾಯ ಬದ್ಲ ತೆಗೆ. ಹೇಳು, ನಿಂದ ಹೇಳು. ಒಂದು ಒಳ್ಳೆ ವೆಬ್ ಸೀರೀಸ್ ಹಾಕ್ತೀನಿ, ಇಬ್ರು ಕುತ್ಕೊಂಡು ನೋಡೋಣ. ಇವತ್ತು ನಮ್ಮಿಬ್ಬರಿಗೆ ಟೈಮು ಅಂತ ಹೇಳಿ ಅದು ಏನೇನ್ ಬೇಕು ಬಜ್ಜಿ ಬೋಂಡ ಎಲ್ಲ ಮಾಡಿಸ್ಕೋತಾರೆ, ನಾನು ಮಾಡ್ಕೊಡ್ತೀನಿ. ಇರೋ ಅಷ್ಟು ಪಾತ್ರೆನ ತೊಳೆದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಬಂದ್ರೇನೆ ನಂಗೆ ಒಂದು ನೆಮ್ಮದಿ. ಇಲ್ಲಾಂದ್ರೆ ಅಲ್ಲಿ ಏನೋ ಪೆಂಡಿಂಗ್ ಇದೆ, ಏನೋ ಪೆಂಡಿಂಗ್, ಈ ತರ ಫೀಲಿಂಗ್ ನಂಗೆ ಆಯ್ತಾ. ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಈ ಮಾರಯ್ಯ ನಿದ್ದೆ ಹೊಡೆದ್ಬಿಟ್ಟಿರ್ತಾನೆ. ನನ್ಗೆ ಯಾವ್ದು ಬೇಕೋ ಅದನ್ನ ನೋಡೋಣ ಅಂದ್ಬಿಟ್ಟು ಮೆತ್ತಗೆ ರಿಮೋಟ್ ಅವ್ರ ಕೈಯಲ್ಲಿ ಎಷ್ಟು ನಾಜೂಕಾಗಿ ಎತ್ಕೊಂಡ್ ಬಂದು ರಿಮೋಟ್ ಚಾನೆಲ್ ಚೇಂಜ್ ಮಾಡೋವರೆಗೂ ನಿದ್ದೆ ಬಂದಿರಲ್ಲ. ಚಾನೆಲ್ ಚೇಂಜ್ ಮಾಡಿದ ತಕ್ಷಣ ಕೆಟ್ಟವರು, ಯಾವ ಮಗ ಚೇಂಜ್ ಮಾಡಿದ್ದು, ಯಾವ ಅಲ್ಲಿ ನನ್ನ ಮಗ ಚೇಂಜ್ ಮಾಡಿದ್ದು ಅಂತ ಬಾಯಿಗೆ ಬಂದಂಗೆ ಬೈತಾನೆ. ನಂಗೆ ನಿದ್ದೆಲಿ ಎದ್ದೇಳಿಸ್ತ್ರ ಆಗಲ್ಲ ಮೇಡಮ್. ನಾನು ಒಂದು ವಸ್ತುನ ಹಿಂಗೆ ಹಿಡ್ಕೊಂಡಿದ್ದೀನಿ ಅಂದ್ರೆ ಆ ವಸ್ತು ನಂದು. ಅದನ್ನ ಯಾರ ಕಿತ್ಕೊಂಡ್ಬಿಟ್ರೆ ನನ್ನ ಹತ್ರ ಕಸ್ಕೊಂಡ್ಬಿಡ್ತವ್ರೆ ಅನ್ನೋ ಕೋಪಕ್ಕೆ ಅವಾಗ ಮಾತ್ರ ಸುಸಂಸ್ಕೃತ ಹೋಗ್ಬಿಡುತ್ತೆ ಮೇಡಮ್. ತುಂಬಾ ಪಾಸಿಟಿವ್ ನಾನು ಸಿಕ್ಕಾಪಟ್ಟೆ. ಸರ್, ನಂಗೆ ರಿಮೋಟು ಟಿವಿ ಯಾಕೆ ಇಷ್ಟ ಗೊತ್ತಾ ಸರ್? ನಾನು ಏನ್ ಹಾಕ್ತೀನಿ ಅದು ಮಾತ್ರ ಮಾತಾಡುತ್ತೆ, ಅದು ವಾಪಸ್ ನನಗೆ ಮಾತಾಡಲ್ಲ. ಆದ್ರೆ ಇವಳು ಹಂಗಲ್ಲ, ಇವಳು ಇಂಪಾರ್ಟೆಂಟ್, ನಂಗೆ ರಿಮೋಟ್ ಇಂಪಾರ್ಟೆಂಟ್. ನೀವೇ ಹೇಳಿ. ಮತ್ತೆ ರಾತ್ರಿ ಎಲ್ಲ ನನ್ನ ಕೈ ಹಿಡ್ಕೊಂಡ್ ಮಲ್ಗಿರ್ತೀಯ, ನಾನು ಹಿಂಗ ಅಂದ್ರೂ ಏನ್ ನಂಗ್ ಪರವಾಗಿಲ್ಲ. ಭಯ ರಾತ್ರಿ ಹೊತ್ತು ನಾ ಯಾರು ಹಿಡ್ಕೊಂಡು ಹಿಂಗೆ ಮಲ್ಕೊಳ್ಳೇಬೇಕು ನಾನು. ಏನ್ ಮಾತಾಡ್ತಿದ್ದೀರಾ? ಎಷ್ಟು ಹೊಡಿತೀಯ ನನಗೆ? ನಿಮ್ ತಂಗಿ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ ನನಗೆ? ಹಂಗಲ್ಲ ಸಿಗಾಕಬಿಟ್ಟ ಜಗಪ್ಪ.